ಲೇ ದುಬೈ ರಾಜ ಏನಲ್ಲ ವಿಜಯ್ ತಳಪತಿ ಸಾಹೇಬ್ರು ಎಲೆಕ್ಷನ್ ಗೆದ್ದುಬಿಟ್ರಲ್ಲೋ ಇನ್ನು ಅವರೇ ಸಿ ಎಂ ಮತ್ತೆ ಕಣವ್. ಈಶ್ವರಣ್ಣ ಈಶ್ವರಣ್ಣ ನೋಡ್ರಿ ನೀವು ಹೆಂಗೆ ಈ ಊರಿಗೆ ಮುಖಂಡ್ರು ಅನ್ನಂಗೆ ಈ ತಮಿಳ್ನಾಡಿಗೆ ಅವರ ದೊಡ್ಡ ಮುಖಂಡ್ರು ಆಗ್ಬಿಟ್ರು. ನೋಡ್ರಿ ಅಲ್ಲಿ ಗೆದ್ದಿರೋರಲ್ಲ ನೋಡ್ರಿ, ಪೇಂಟ್ ಕೆಲಸ ಮಾಡೋರು, ಆಟೋ ಡ್ರೈವರ್ಗಳು, ನಗರಸಭೆ ಕೆಲಸದವರು. ಆಮೇಲೆ ಅಷ್ಟೇ ಯಾಕೆ, ವಿಜಯ್ ತನ್ನ ಕಾರಿಗೆ ಡ್ರೈವರ್ ಇಟ್ಕೊಂಡಿದ್ನಲ್ಲ ಅವರಿಗೂ ಒಂದು ಸೀಟ್ ಕೊಟ್ಬಿಟ್ಟಿದ್ದ, ಟಿಕೆಟ್ ಕೊಟ್ಬಿಟ್ಟಿದ್ದ. ಅವರು ಗೆದ್ದು ಬಿಟ್ರತ್ಲಾಗೆ ಬಿಡತ್ಲಾಗೆ. ಅಲ್ಲಿ ಅಂತೂ ಇನ್ನು ಸಾರ್ವಜನಿಕ ಸಾಮಾನ್ಯ ವ್ಯಕ್ತಿಗಳೆಲ್ಲ ದೊಡ್ಡ ದೊಡ್ಡ ಜನಪ್ರತಿನಿಧಿಗಳಾಗ್ಬಿಟ್ರು. ಬಡವರು ಬಗ್ರು ಎಲ್ಲರೂ ಎಮ್ ಎಲ್ ಎಗಳಾಗ್ಬಿಡ್ತಾರೆ. ಇನ್ನ ನೋಡ್ರಿ ವಿಜಯ್ ತಳಪತಿ ಅವರು ಕಡಿಮೆದವರು 108 ಸ್ಥಾನ ಗೆದ್ದಿರೋದು. 108 ಸ್ಥಾನ ಗೆದ್ದಿದ್ರು ಇನ್ನ ಒಂದು 5 ಜನ ಶಾಸಕರು ಕೊರತೆ ಐತಂತೆ. 5 ಜನ ಶಾಸಕರು ಕರ್ಕೊಂಡ್ರೆ ಸರ್ಕಾರ ರಚನೆ ಮಾಡ್ಬೋದಂತೆ. ಸುಮ್ಮನೆ ದುಬೈ ರಾಜ ಸುಮ್ಮನೆ, ನೀನೊಬ್ಬ 108 ಜನ ಗೆದ್ದಿರೋರಿಗೆ ಇನ್ನು 5 ಜನ ಕರ್ಕೊಳಕ್ಕಾಗಲ್ವೇನಲ್ಲ ಅವನು. ಅವ್ರಿಗೂ ಒಂದು ಒಳ್ಳೆ ಪೋಸ್ಟ್ ಕೊಟ್ಟು ಬರ್ರಿ ನನ್ನ ಜೊತೆ ಅಂತಂದ್ರೆ ಅವ್ರು ಯಾಕೆಲ್ಲ ಬರ್ದಂಗಿರ್ತಾರೆ, ಬಂದೇ ಬರ್ತಾರೆ ಸುಮ್ಮನಿರು. ಈಗೇನ ಫ್ಯಾನ್ಸ್ಗಳೆಲ್ಲ ವಿಜಯ್ ಸಾಹೇಬ್ರಿಗೆ ಓಟ್ ಹಾಕ್ಬಿಟ್ಟು ಎಲ್ಲ ಗೆಲ್ಸ್ಬಿಟ್ರು. ವಿಜಯ್ ತಳಪತಿ ಸಾಹೇಬ್ರು ಈ ಚುನಾವಣೆ ಸಂದರ್ಭದಲ್ಲಿ ಪ್ರಣಾಳಿಕೆ ಎಲ್ಲ ಕೊಟ್ಟಿದ್ರಲ್ಲ, ಆ ಪ್ರಣಾಳಿಕೆನ ಒಂದೊಂದಾಗಿ ಈಡೇರಿಸ್ಬೇಕಲ್ಲ. ಮುಂದೆ ಅದೇ ಇರೋದು ಚಾಲೆಂಜಿಂಗ್ ಅವರಿಗೆ. ಈಗ ಜನ ಏನು ಫ್ಯಾನ್ಸ್ ಬೇಕಾದಷ್ಟು ಜನ ಇದಾರೆ. ತಮಿಳ್ನಾಡಾಗಲ್ಲ ಕರ್ನಾಟಕದಾಗೂ ಬೇಕಾದಷ್ಟು ಜನ ಫ್ಯಾನ್ಸ್ ಇದ್ದಾರೆ. ವಿಜಯ್ ಅವರು ಇವಾಗ ಓಟನ್ನ ತಗೊಂಡು ಗೆದ್ಬಿಟ್ರು. ಈಗ ಜನಗಳು ಋಣ ತೀರಿಸ್ಬೇಕಲ್ಲ ಇವಾಗ. ಈಗ ಮುಂದೆ ಇರೋದು ಅವ್ರ ಚಾಲೆಂಜು. ಚೆನ್ನಾಗಿ ಎಲ್ಲ ಮಾಡ್ಕೊಂಡು ಹೋದ್ರೆ ಅವ್ರು ನಿಜವಾಗ್ಲೂ 5 ವರ್ಷ ಗೆದ್ದೇ ಗೆದ್ಕೊಂತಾರೆ. ಲೇ ಇಷ್ಟೆಲ್ಲ ಮಾಡಿರೋರು, ಜನಗಳ ಪ್ರೀತಿ ಸಂಪಾದನೆ ಮಾಡಿರೋರು, ಅವ್ರು ಏನಾರ ಮಾಡಿ ಜನಗಳು ಋಣ ತೀರ್ಸ್ತಾರೆ ಬಿಡ್ಲಾತ್ಲಾಗೆ. ಏನೆಲ್ಲ ಅವರವು ಪ್ರಣಾಳಿಕೆಗಳು ಇಟ್ಟಿದ್ದವರು. ಮೊದಲನೇದಾಗಿ ಮಹಿಳಾ ಸ್ವಾವಲಂಬನೆ, ಮಹಿಳಾ ಅಭಿವೃದ್ಧಿ. ಏನಪ್ಪಾ ಅಂತಂದ್ರೆ ತಿಂಗಳಿಗೆ 2,500 ರೂಪಾಯಿ ಕೊಡ್ತಾರಂತೆ ವಿಜಯ್ ಸಾಹೇಬ್ರು. ತಮಿಳ್ನಾಡಿನ ಹೆಣ್ಮಕ್ಳಿಗೆ ತಿಂಗಳಿಗೆ 2,500 ರೂಪಾಯಿ ಕೊಡ್ತಾರಂತೆ. ಈಶ್ವರಣ್ಣ ಹೌದೇನಲ್ಲ? ಬಿಡತ್ಲಾಗೆ ನಮ್ಮ ಕರ್ನಾಟಕದಲ್ಲಿ ಗೃಹಲಕ್ಷ್ಮಿ ಯೋಜನೆ ಐತಲ್ಲ, ಅದೇ ತರನೇ ಅದು. ಹೌದೌದು. ಆದ್ರೆ ಅಷ್ಟೇ ಅಲ್ಲ, ಇವಾಗೆಲ್ಲ ಬಂಗಾರದ ರೇಟು ಜಾಸ್ತಿ ಆಗ್ತೈತೆ ನೋಡು. ಹಂಗಾಗಿ ಮದುವೆ ಸಂದರ್ಭದಲ್ಲಿ ಒಡವೆ ತಗೋಬೇಕಲ್ಲ, ಅವಾಗ ಹೆಣ್ಣಿನ ಕಡೆಯವರಿಗೆ ಗಂಡಿನ ಕಡೆಯವರಿಗೆ ಭಾಳ ಸಮಸ್ಯೆ ಆಗುತ್ತೆ. ಹಂಗಾಗಿ ಮದುವೆ ಆಗೋ ಟೈಮ್ನಲ್ಲಿ 1 ಪೌಂಡ್ ಚಿನ್ನ, ಹಂಗೆ ಒಂದು ರೇಷ್ಮೆ ಸೀರೆ ಉಚಿತವಾಗಿ ಕೊಡ್ತಾರಂತೆ ವಿಜಯ್ ತಳಪತಿ ಸಾಹೇಬರು. ಈ ಸ್ಕೀಮ್ನೆಲ್ಲ ತಂದುಬಿಟ್ಟವ್ರೆ. ಅಷ್ಟೇ ಅಲ್ಲ ಸ್ವಾಮಿ, ಸ್ವಸಹಾಯ ಗುಂಪುಗಳಿಗೆ 5 ಲಕ್ಷದವರೆಗೂ ಬಡ್ಡಿ ರೇಖೆ ಸಾಲ ಕೊಡ್ತಾರೆ. ಸರ್ಕಾರಿ ಬಸ್ಗಳೆಲ್ಲ ಅವ್ರು ಹೇಳೋ ತನಕ ಬಸ್ ಫ್ರೀ ಉಚಿತ. ಯಾವ್ದಾರ ಮಗು ಹುಡ್ತು ಅಂತಂದ್ರೆ ಚಿನ್ನದುಂಗ್ರು ಆನ್ ಸ್ಪಾಟ್ ಬಂದು ಹಾಕ್ಬಿಡ್ತಾರಂತೆ. ಆಮೇಲೆ ಯುವ ನಿರುದ್ಯೋಗಿಗಳಿಗೆಲ್ಲ ಉದ್ಯೋಗದ ಭರವಸೆ ಏನೆಲ್ಲ ಕೊಡ್ತಾ ಇದ್ದಾರೆ. ಡಿಗ್ರಿ ಮುಗಿದು ಕೆಲಸ ಇರೋದು ಅಂಥವರಿಗೆಲ್ಲ ತಿಂಗಳಿಗೆ 4,000 ರೂಪಾಯಿ, ಡಿಪ್ಲೊಮಾ ಓದೋರಿಗೆಲ್ಲ 2,000 ರೂಪಾಯಿ. ಅಷ್ಟೇ ಅಲ್ಲದೆ ಉದ್ಯೋಗಕ್ಕೋಸ್ಕರ ಸ್ಥಳೀಯರಿಗೋಸ್ಕರ 75% ಮೀಸಲಾತಿ ಮಾಡ್ತಿದಾರಂತೆ. IT ಉದ್ಯೋಗಿಗಳಿಗೆಲ್ಲ 8,000 ಸ್ಟೈಫಂಡ್, ಅದಾದ್ಮೇಲೆ ಪದವೀಧರರಿಗೆಲ್ಲ ಮಾಸಿಕ ಒಂದು 15,000 ರೂಪಾಯಿ ಸ್ಟೈಫಂಡ್ ಕೊಡ್ತಾರಂತೆ. ಇದಕ್ಕಿಂತ ಇನ್ನೇನು ಬೇಕತ್ಲಾಗೆ. ಅಷ್ಟೇ ಅಲ್ಲ ಈಶ್ವರಣ್ಣ, ಅಷ್ಟೇ ಅಲ್ಲ, ತಮಿಳುನಾಡಲ್ಲಿ ವಿಜಯ್ ತಳಪತಿ ಸಾಹೇಬರು ಇನ್ನೇನು ಮಾಡ್ತಂದ್ರೆ ಶಿಕ್ಷಣದ ಹತ್ರನೂ ಗಮನ ಕೊಟ್ಟು ಇದು PUC ಇಂದ PhD ಓದೋ ತನಕ ಎಲ್ಲ ವಿದ್ಯಾರ್ಥಿಗಳು ಸುಮಾರು 20 ಲಕ್ಷದವರೆಗೂ ಬಡ್ಡಿ ರಹಿತ ಸಾಲ ಕೊಡ್ತಿದ್ದಾರೆ. ಈ ಥರ ಯಾರು ಕೊಟ್ಟಿಲ್ಲ ಕಣಣ್ಣ. ಲೇ ಹಿಂಗೆಲ್ಲ ಆದ್ರೆ ಹೆಂಗಲ್ಲ? ಸರ್ಕಾರ ರಚನೆ ಮಾಡಿ ಅಧಿಕಾರ ನಡ್ಸಕ್ ಆಗುತ್ತೇನೋ? ಅದು ವಿಜಯ್ ತಳಪತಿ ಸಾಹೇಬ್ರು ಬಿಟ್ಟಿದ್ದೇನೋ. ನಾನು ನೀನು ಯಾಕೆ ತಲೆ ಕೆಡಿಸ್ಕೋಬೇಕು? ಅದ್ರ ಜೊತೆಗೆ ವಿಜಯ್ ತಳಪತಿ ಸಾಹೇಬ್ರು ರೈತರ ಮೊದಲು ಅಂತ ಹೇಳ್ಬಿಟ್ಟು ಒಂದು ಸ್ಕೀಮ್ ತಂದವ್ರೆ. 5 ಎಕರೆಗಿಂತ ಕಡಿಮೆ ಭೂಮಿ ಇರುತ್ತಲ್ಲ ಅವ್ರದ್ದು ಸಾಲ ಗಿಲ್ಲ ಆಯ್ತು ಅಂದ್ರೆ ಅಷ್ಟು ಮನ್ನಾ. 5 ಎಕರೆಗಿಂತ ಜಾಸ್ತಿ ಸಾಲ ಆಯ್ತು ಅಂತಂದ್ರೆ 50% ಸಾಲ ಮನ್ನಾ ಮಾಡಕ್ ಬಿಡ್ತಾರಂತೆ ನೋಡು. ರೈತರ ಮಕ್ಕಳಿಗೆ ಉಚಿತ ಮತ್ತು ಉನ್ನತ ಶಿಕ್ಷಣನ ಫ್ರೀಯಾಗಿ ಕೊಡ್ತಾರಂತೆ. ಅದಾದ್ಮೇಲೆ ಈ ಕಬ್ಬಿಗೆ ಐತಲ್ಲ, ಕಬ್ಬಿಗೆ ಪ್ರತಿ ಟನ್ಗೆ 4,500 ರೂಪಾಯಿ ಕನಿಷ್ಠ ಬೆಂಬಲ ಬೆಲೆನೂ ಒದಗಿಸಿದಾರಂತೆ. ಇವೆಲ್ಲ ಸರ್ಕಾರ ರಚನೆ ಆದ್ಮೇಲೆ ಒಂದೊಂದಾಗೆ ಇಂಪ್ಲಿಮೆಂಟ್ ಮಾಡ್ತಾರೆ ಕಣ. ನನಗಂತೂ ನಂಬಿಕೆ ಐತೆ. ಆಮೇಲೆ ಸೂಪರ್ 6 ಅಂತ ಒಂದು ಯೋಜನೆ ತಂದವ್ರೆ. ಅದರಲ್ಲಿ ವರ್ಷಕ್ಕೆ 6 ಸಿಲಿಂಡರ್ ಫ್ರೀ. ಆಮೇಲೆ ವಾರ್ಷಿಕವಾಗಿ ಒಂದು 25 ಲಕ್ಷ ತನಕ ಫ್ರೀಯಾಗಿ ನಾವು ಆರೋಗ್ಯ ತಪಾಸಣೆ ಮಾಡಿಸ್ಕೋಬಹುದು ಉಚಿತವಾಗಿ. ಆಮೇಲೆ ನಮ್ದು ಕರ್ನಾಟಕದ ಹೆಂಗೆ ಗೃಹ ಜ್ಯೋತಿ ಅಂತ ಜಾರಿಗೆ ತಂದವರು, ಅದೇ ರೀತಿ ಅವರಲ್ಲಿ 200 ಯೂನಿಟ್ ತನಕ ಉಚಿತವಾಗಿ ವಿದ್ಯುತ್ನ ಉಪಯೋಗಿಸಬಹುದು. 1 ರೂಪಾಯಿಗೆ ಬರಲ್ಲ ಚಾರ್ಜಸ್. ಕರೆಂಟ್ ಫ್ರೀ ನಂಗೂ ಫ್ರೀ ನಿಂಗೂ ಫ್ರೀ ತಮಿಳ್ನಾಡಲ್ಲಿ. ಅದ್ರ ಜೊತೆಗೆ ಏನು ತಮಿಳ್ನಾಡಲ್ಲಿ ಈ ವಿಧವೆಯರು, ಅಂಗವಿಕಲರು, ಸೀನಿಯರ್ ಸಿಟಿಜನ್ಗಳಿದಾರಲ್ಲ ಅವರಿಗೆಲ್ಲ ತಿಂಗಳಿಗೆ 3,000 ರೂಪಾಯಿ ಪಿಂಚಣಿಯನ್ನು ಬರಂಗ್ ಮಾಡ್ತಾರಂತೆ. ಈ ಪ್ರಣಾಳಿಕೆ ಭಾಳ ಚೆನ್ನಾಗೈತೆ. ವಿಶೇಷವಾಗಿ ಎಜುಕೇಶನ್ ವಿಚಾರದಲ್ಲಿ ಈಗ ಸೈನ್ಸ್ ಅಂಡ್ ಟೆಕ್ನಾಲಜಿ ವಿಚಾರವಾಗಿ AI ವಿಶ್ವವಿದ್ಯಾನಿಲಯಗಳು, AI ಶಾಲಾ ಕಾಲೇಜುಗಳನ್ನ ಸ್ಥಾಪನೆ ಮಾಡ್ತಾರಂತೆ. ಯಾಕೆ ಅಂತಂದ್ರೆ ಈ
ಈ ಡ್ರಗ್ಸ್ಗಳೆಲ್ಲ ಜಾಸ್ತಿ ಆಗ್ಬಿಟ್ಟಿದಾವಲ್ಲಪ್ಪ, ಎಲ್ಲ ಕಡೆನೂ ಸ್ಕೂಲು ಕಾಲೇಜುಗಳಲ್ಲಿ ಈ ಮಾದಕ ವ್ಯಸನ ಜಾಸ್ತಿ ಆಗಿದ್ದಲ್ಲ, ಅದನ್ನ ತಪ್ಪಿಸೋ ಉದ್ದೇಶಕ್ಕಾಗಿ ಸ್ಕೂಲು ಕಾಲೇಜುಗಳು CCTVಗಳಂತೆ ಎಲ್ಲ ಕಡೆ ಒಳ್ಳೊಳ್ಳೆ ಅಪ್ಡೇಟೆಡ್ ಟೆಕ್ನಾಲಜಿಗಳನ್ನ ಸ್ಕೂಲು ಕಾಲೇಜು ನಿಯರಲ್ಲಿ ತರೋಕ್ಕೆ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಅತ್ಲಾಗೆ ವಿಜಯ್ ತಳಪತಿ ಸಾಹೇಬರು ಇದನ್ನೆಲ್ಲ ಒಂದೊಂದಾಗಿ ಇಂಪ್ಲಿಮೆಂಟ್ ಮಾಡ್ತಾ ಸರ್ಕಾರ ರಚನೆ ಮಾಡಿ ಒಳ್ಳೆ ಆಡಳಿತನ ತಮಿಳ್ನಾಡು ಸರ್ಕಾರ ಕೊಟ್ಟೆ ಕೊಡ್ತಾರೆ ಅಂತ ಹೇಳ್ಬಿಟ್ಟು, ತಮಿಳ್ನಾಡು ಜನ ಕೊಟ್ಟೆ ಕೊಡ್ತಾರೆ ಅಂತ ಹೇಳ್ಬಿಟ್ಟು ನನಗೂ ಸ್ವಲ್ಪ ನಂಬಿಕೆ ಐತೆ. ಕಣಲ್ಲ, ನೀ ಹೇಳ್ತಿರೋದು ಕರೆಕ್ಟೆ. ತಮಿಳ್ನಾಡು ಫಿಲಮ್ ಇಂಡಸ್ಟ್ರಿ ದೊಡ್ಡ ಆಕ್ಟರ್ ಆದ್ರೂ ಕರ್ನಾಟಕಕ್ಕೆ ಬಂದಾಗ ಇಲ್ಲಿ ನಮ್ಮ ಕರ್ನಾಟಕ ಜನಗಳು ಅವ್ರನ್ನ ನೋಡೋಕ್ಕೆ ಮುಗಿ ಬೀಳ್ತಾರೆ. ನಮ್ಮ ಕರ್ನಾಟಕದಲ್ಲಿ ವಿಜಯ್ ತಳಪತಿ ಏನು ಕಡಿಮೆ ಫ್ಯಾನ್ಸ್ ಇಲ್ಲ, ಜೋರಾಗೇ ಇದ್ದಾರೆ. ಅವರು ಎಲೆಕ್ಷನ್ ನಿಂತು ಈ ಥರ ಪ್ರಣಾಳಿಕೆಗಳನ್ನೆಲ್ಲ ಕೊಟ್ಟಾಗ ಕೆಲವಾರು ಜನಗಳು ನಗಾಡಿದ್ರು, ಇವರಲ್ಲಿ ಗೆಲ್ತಾರೆ ಅಂತ ಹೇಳ್ಬಿಟ್ಟು. ಆದರೆ ಇವಾಗ ಅವ್ರು ಗೆದ್ದು ತೋರಿಸ್ಬಿಟ್ರಲ್ಲ. ಆದರೆ ಇವಾಗ ಸರ್ಕಾರ ರಚನೆ ಮಾಡೋಕ್ಕೆ 108 ಸ್ಥಾನ ಗೆದ್ದಿದ್ದಾರೆ. ಇನ್ನು 5 ಸ್ಥಾನ ಬಂದರೆ ಮಾತ್ರ ಅವರು ಸರ್ಕಾರ ರಚನೆ ಮಾಡ್ಬೋದು ಅಂತ ಹೇಳ್ಬಿಟ್ಟು ರಾಜ್ಯಪಾಲರು ಕಾನೂನು ನಿಯಮ ಏನೋ ಹೇಳಿದಾರಂತಪ್ಪ. ಅದಕ್ಕೆ 5 ಜನನ ಅವರು ಹುಡುಕ್ತಾರೆ. ಅವ್ರು ಖಂಡಿತ ಸರ್ಕಾರ ರಚನೆ ಮಾಡೇ ಮಾಡ್ತಾರೆ. ತಮಿಳ್ನಾಡು ಜನಕ್ಕೆ ಒಳ್ಳೆ ಆಡಳಿತನ ಕೊಟ್ಟೆ ಕೊಡ್ತಾರೆ. ತಮಿಳ್ನಾಡು ಜನಗಳ ಅಭಿವೃದ್ಧಿನೇ ಅವ್ರ ಮುಖ್ಯ ಧ್ಯೇಯ. ಒಂದು ಸಿನಿಮಾ ಇಂಡಸ್ಟ್ರಿಯಲ್ಲಿ ಇದ್ಕೊಂಡು ಈ ರೀತಿ CM ಆಗಿದ್ದು ನಿಜವಾದ ಒಂಥರ ಇತಿಹಾಸನೇ ಸೃಷ್ಟಿ ಮಾಡ್ಬಿಟ್ಟ ಆಯಪ್ಪ. ಎಲೆಕ್ಷನ್ ನಿಲ್ಬೇಕಾದ್ರೆ ಈ ತರ ಪ್ರಣಾಳಿಕೆಗಳನ್ನ ಕೊಟ್ಬಿಟ್ಟಿದ್ದಾರೆ. ಯಾವ ರೀತಿ ಅದನ್ನ ಇಂಪ್ಲಿಮೆಂಟ್ ಮಾಡ್ತಾರೆ, ಜನಗಳಿಗೆ ಯಾವ ರೀತಿ ಅದನ್ನ ತಲುಪಿಸ್ತಾರೆ ಅನ್ನೋದೇ ನಿಜವಾಗ್ಲೂ ಪ್ರತಿಪಕ್ಷಗಳಿಗೂ ವಿರೋಧ ಪಕ್ಷಗಳಿಗೂ ಚಾಲೆಂಜಿಂಗ್ ಆಗೈತೆ. ಕೊಡ್ತಾರೆ ಬಿಡ. ತಮಿಳ್ನಾಡು ವಿಜಯ್ ಅವರು ಬರೀ ಸಿನಿಮಾ ಮಾಡ್ತಾ ಇಲ್ಲ, ಜೊತೆಗೆ ಸೈಡ್ ಬಿಸ್ನೆಸ್ಗಳನ್ನ ಮಾಡ್ತಿದ್ರು. ಯಾರನ್ನ ಹೆಂಗೆ ಹ್ಯಾಂಡಲ್ ಮಾಡ್ಬೇಕು ಅನ್ನೋದನ್ನ ಅವೆಲ್ಲ ಕಲ್ತ್ಕೊಂಡಿದ್ರು. ಅಂಥದ್ರಲ್ಲಿ ಇವಾಗ ತಮಿಳ್ನಾಡು CM ಆಗ್ತಾ ಇದಾರಪ್ಪ. ಅವ್ರೇನು ಬುದ್ಧಿವಂತರಲ್ವೇ? ಅತಿ ಬುದ್ಧಿವಂತರ ಇದ್ದಾರೆ. ನೋಡು, ಅವ್ರ ಅಕ್ಕಪಕ್ಕ ಜೊತೆಗಿರೋ ಇದು ಆಟೋ ಡ್ರೈವರ್ಸ್ಗಳಿಗಂತೆ, ಕಟ್ಟಡ ಕಾರ್ಮಿಕರು ಅಂಥದ್ರಲ್ಲಿ ಅವ್ರ ಸಂಘದ ಅಧ್ಯಕ್ಷರಿಗಂತೆ ಯಾರಿಗೂ ಬೇಡ, ಅವ್ರ ಜೊತೆ ಇದ್ದಂಥ ಕಾರ್ ಡ್ರೈವರ್ಗೆ ಒಂದು ಟಿಕೆಟ್ ಕೊಟ್ಬಿಟ್ಟು ಅವ್ರನ್ನು ಕೂಡ ಒಂದು ಕ್ಷೇತ್ರಕ್ಕೆ MLA ಮಾಡ್ಬಿಟ್ಟಿದ್ದಾರೆ. 108 ಕ್ಷೇತ್ರ ಗೆದ್ದಿರೋದವ್ರು, ಕಮ್ಮಿ ಅಲ್ಲ, 1 10 20 30 ಏನೋ 30-40 ಗೆಲ್ತಾರೆ ಅಂತ ಅಂದ್ಕೊಂಡಿದ್ರಂತೆ. 108 ಸೀಟ್ ಗೆದ್ದಿರೋದವರು. ಇಂಥದ್ರಲ್ಲಿ ಅವರು ಸರ್ಕಾರ ರಚನೆ ಮಾಡಿ ಜನಗಳು ನಿಜವಾಗ್ಲೂ ಒಳ್ಳೆ ಆಡಳಿತ ಕೊಟ್ಟೆ ಕೊಡ್ತಾರೆ. ತಮಿಳ್ನಾಡಿಗೆ ಒಳ್ಳೆ CM ಅಂತ ಹೇಳ್ಬಿಟ್ಟು ಕರ್ಸ್ಕೊಂತಾರೆ ಅತ್ಲಾಗೆ. ಈಶ್ವರಣ್ಣ ನೋಡ್ರಿ, ನಮ್ಮ ಈ ಸರಿ ಪಂಚಾಯತಿ ಎಲೆಕ್ಷನ್ಗೆ ಈ ಸರಿ ಪರಮೇಶ್ವರಣ್ಣ ನಿಂತ್ಕೊಂಡು ಗೆಲ್ಬೇಕು ಅಂತ ಮನ್ಸು ಮಾಡೈತೆ. ವಿಜಯ್ ತಳಪತಿ ತರ ನೀವು ಮನೆಗೊಂದು ಮೂಗ್ಬಟ್ಟು ಒಂದು ರೇಷ್ಮೆ ಸೀರೆ ಮನೆಗೆ 2,000 ಕೊಟ್ರೆ ನೀವು ಖಂಡಿತ ಗೆದ್ದೇ ಗೆಲ್ತಾರೆ ಕಾರಣ. ನಾನೇನು ನೀವು ಕೊಟ್ಟರು ಬಿಟ್ಟರು ನಾನೇ ನಿಮಗೆ ಓಟ್ ಹಾಕ್ತೀನಪ್ಪ. ನಾವ್ಯಾವುದು ಪ್ರತಿಫಲಾಪೇಕ್ಷೆ ಇಟ್ಕೊಂಬಲ್ಲ, ಒಟ್ಟು ನಾವು ನಿಮಗೆ ಓಟ್ ಹಾಕ್ತೀವಿ. ಊರವ್ರ ಸಪೋರ್ಟ್ ಎಲ್ಲ ನಿಮ್ಗೆ ಐತೆ. ಆದರೂ ನೀವು ಚುನಾವಣಾ ಪ್ರಣಾಳಿಕೆಗಳು ಅಂತ ಹೇಳ್ಬಿಟ್ಟು ಏನು ಹೊಡ್ಸೋದೇನು ಅವಶ್ಯಕತೆ ಇಲ್ಲ. ಜನಗಳಿಗೆ ತೃಪ್ತಿ ಆಗಂಗೆ ಒಳ್ಳೊಳ್ಳೆ ಕೆಲಸ ಮಾಡಿದ್ದೀರಿ. ಅವ್ರಿಗೂ ಸ್ವಲ್ಪ ತೃಪ್ತಿ ಆಗಬೇಕಲ್ವೇ? ಎಲೆಕ್ಷನ್ ಟೈಮಲ್ಲಿ ಒಂಚೂರು ಸ್ವಲ್ಪ ದುಡ್ಡು ಮಾಡ್ಕೊಂಬಲ್ಲ ಅಂತ ಹೇಳ್ಬಿಟ್ಟು ಜನಗಳ ಮನಸ್ಥಿತಿ ಇರುತ್ತೆ. ಅವ್ರ ತೃಪ್ತಿಗೋಸ್ಕರ ನಾನು ಹೇಳಿದ್ನಲ್ಲ, 3 ಮಾಡ್ಬಿಟ್ರೆ ನೀವು ಖಂಡಿತ ಗೆದ್ದೇ ಗೆಲ್ತೀರಾ, ಗ್ರಾಮ ಪಂಚಾಯತಿ ಸದಸ್ಯರಾಗಿ ಆಗ್ತೀರಾ. ಆಯ್ತು, ಮಾಡೋದು ಬೇಡಮ್ಮ. ಜನಗಳ ಅಭಿವೃದ್ಧಿ, ಯೋಗಕ್ಷೇಮ, ಊರಿನ ಅಭಿವೃದ್ಧಿ ನನ್ನ ಮುಖ್ಯ ಧ್ಯೇಯ. ಈ ಖುಷಿಪುರದ ಅಭಿವೃದ್ಧಿ ಪಡಿಸೋಕ್ಕೋಸ್ಕರ ನಾನು ಏನು ಬೇಕಾದ್ರೂ ತ್ಯಾಗ ಮಾಡೋಕ್ಕೂ ರೆಡಿ ಇದೀನಿ ಕಣಮ್ಮ ಮುನಿಯಮ್ಮ. ನಾನು ಆಯ್ತು ಬಿಡತ್ಲಾಗೆ, ನೀನು ಹೇಳ್ದಂಗೆ ಇದನ್ನು ಮಾಡೋಕ್ಕೆ ವ್ಯವಸ್ಥೆ ಮಾಡ್ಕೊತೀನಿ. ಒಟ್ಟು ನೀವೆಲ್ಲ ನನ್ನ ಮರೆಯಬಾರ್ದು. ನೀವೆಲ್ಲ ನನ್ನ ಪರವಾಗಿ ಕ್ಯಾನ್ವಾಸ್ ಮಾಡಬೇಕು, ನನ್ನ ಗೆಲ್ಲಿಸ್ಕೊಡ್ಬೇಕು. ಈ ಖುಷಿಪುರದಲ್ಲಿ ಪಂಚಾಯತಿ ಪರಮೇಶ್ವರಪ್ಪನ ಗೆಲ್ಲಿಸಿ ನೀವು ಗ್ರಾಮ ಪಂಚಾಯತಿ ಸದಸ್ಯರನ್ನಾಗಿ ಮಾಡೋ ಜವಾಬ್ದಾರಿ ನಿಮ್ಮೆಲ್ಲರ ತಲೆ ಮೇಲೆ ಐತೆ. ತಿಳ್ಕೊಡಪ್ಪ. ರಾಜಣ್ಣ, ಈಶ್ವರಣ್ಣ, ನೀವು ಮರಿಬಾರ್ದು. ಎಲೆಕ್ಷನ್ ಟೈಮಲ್ಲಿ ಮರಿಬಾರ್ದು ನಮ್ಮನ್ನ. ಎಲೆಕ್ಷನ್ ಟೈಮಲ್ಲಿ ಅಂತಲ್ಲ, ನಿಮ್ಮ ನನ್ನ ಜೀವಿತಾವಧಿ ಇರೋವರೆಗೂ ನೀವು ನಮಗೆ ಚಿರಋಣಿ ಆಗಿರ್ಬೇಕು, ನಾನು ನಿಮಗೆ ಚಿರಋಣಿ ಆಗಿರ್ಬೇಕು. ಇದೇನಲ್ಲ ಹಿಂಗ್ ಮಾತಾಡ್ತೀಯಾ? ನಮ್ಮ ಊರವ್ರು ಓಟಲ್ಲ, ನಮ್ಮ ವಾರ್ಡಿಂದೆಲ್ಲ ಓಟು ನಿನಗೆ ಕಣ. ಸುಮ್ಮನೆ ತಲೆ ಕಟ್ಸ್ಕೊಳಕಣ. ಅದೇನ ಹೇಳ್ದಲ್ಲಪ್ಪ ಚುನಾವಣಾ ಪ್ರಣಾಳಿಕೆ ಅಂತ ಹೇಳ್ಬಿಟ್ಟು ಈ ಮುನಿಯಮ್ಮ, ಅದಕ್ಕೆ ಒಂದು ಅರ್ಧ ದುಡ್ಡು ನಾನೇ ಕೊಡ್ತೀನಿ ಕಣ. ಸುಮ್ಮನೆ ತಲೆ ಕಟ್ಸ್ಕೊಬೇಡ ನೀನು. ನೀನು ಎಲೆಕ್ಷನ್ಗೆ ನಿಂತ್ಕೊಂತೀಯ, ಗೆದ್ದೇ ಗೆಲ್ತೀಯ. ನವಂಬರಿಗೆ ಎಲೆಕ್ಷನ್ ಅಭ್ಯರ್ಥಿ ನೀನೇ ಕಣ ನಮ್ಮ ವಾರ್ಡಿಗೆ. ಸುಮ್ಮನೆ ತಲೆ ಕಟ್ಸ್ಕೊಬೇಡ. ನೋಡೋಣ ಪರಮೇಶಣ್ಣ, ನೋಡ್ರಿ ತಗೆ ಇದಕ್ಕಿನ್ನ ಬೆಂಬಲ ಬೇಕಾ? ಹೆಂಗಿದ್ರು ಇವಾಗ ರಂಗಜ್ಜ, ಕರಿಯಪ್ಪಣ್ಣ, ಕೆಂಚಪ್ಪನವರು ಅವರೆಲ್ಲ ನಿಮಗೆ ಸಪೋರ್ಟ್ ಮಾಡೋದು ನಿಂತಿದ್ದಾರೆ. ಅದರ ಜೊತೆಗೆ ಈಶ್ವರಣ್ಣವರು ಮಾಡ್ತಾರೆ, ತಿಮ್ಮೇಗೌಡರು ನಿಮಗೆ ಸಪೋರ್ಟ್ ಮಾಡ್ತಾರೆ. ಇನ್ನು ಊರಿನ ಮುಖಂಡರೆಲ್ಲ ನಿಮಗೆ ಸಪೋರ್ಟ್ ಮಾಡಕ್ಕೆ ನಿಂತ್ಮೇಲೆ ಎಲ್ಲರ ಓಟು ನಿಮಗೆ ತಾನೇ ಹಾಕೋದತ್ಲಾಗೆ. ಬಿಡ್ರತ್ಲಾಗೆ ನೀವಿನ್ನೇನು ಗ್ರಾಮ ಪಂಚಾಯತಿ ಮೆಂಬರ್ ಆದಂಗೆನೇ ಲೆಕ್ಕ. ಇವು ಎಲೆಕ್ಷನ್ ಎಲ್ಲ ಸುಮ್ಮನೆ ನಾಮಕಾವಸ್ಥೆಗಷ್ಟೇ. ನಿಮ್ಮೆಲ್ಲರ ಆಶೀರ್ವಾದ, ಅನುಗ್ರಹ, ದೇವರ ಅನುಗ್ರಹ ನಮ್ಮಲ್ಲಿ ಇತ್ತು ಅಂತಂದ್ರೆ ನಾನು ನಿಜವಾದ ಗ್ರಾಮ ಪಂಚಾಯತಿ ಸದಸ್ಯ ಆಗೇ ಆಗ್ತೀನಿ. ತಮಿಳ್ನಾಡು ವಿಜಯಪುರಿ ಸಾಹೇಬರ ತರ ಒಳ್ಳೆ ಕೆಲಸ, ಅಭಿವೃದ್ಧಿ ಕೆಲಸ ಮಾಡಕ್ಕೆ ಪ್ರಯತ್ನ ಮಾಡ್ತೀನಿ. ನಾನು ಪ್ರಯತ್ನ ಯತ್ನೆಲ್ಲ ಮಾಡ್ತೀನಿ ಅಂತ ಹೇಳ್ಬೇಡ, ಮಾಡಲೇಬೇಕು ಅಣ್ಣ. ನೀನು ಸದಸ್ಯ ಆದ್ಮೇಲೆ ಪ್ರಯತ್ನ ಯತ್ನೆಲ್ಲ ಒಳ್ಳೆ ಕೆಲಸ ಮಾಡೋಕ್ಕೆ ಮಾಡಲೇಬೇಕು ನೀನು. ಕಣವೇ ರಾಜಣ್ಣ, ನಿಜವಾದ ಖಂಡಿತ ಮಾಡಿರ್ತೀನಿ ಕಣ್ಣ. ಬಿಡ್ಲ ಒಳ್ಳೆ ಕೆಲಸನ ಜನಗಳ ಅಭಿವೃದ್ಧಿಗೋಸ್ಕರ, ಊರಿನ ಅಭಿವೃದ್ಧಿಗೋಸ್ಕರ ನಾನು ಒಳ್ಳೆ ಕೆಲಸ ಮಾಡೇ ಮಾಡ್ತೀನಿ.
ನೋಡ್ರಿ ತಮಿಳುನಾಡಲ್ಲಿ ಟಿವಿಕೆ ಪಕ್ಷದ ರಾಜ್ಯಾಧ್ಯಕ್ಷರಾಗಿ ವಿಜಯ್ ತಳಪತಿ ಅವರು ಟಿವಿಕೆ ಪಕ್ಷನ ಸ್ಥಾಪನೆ ಮಾಡ್ಬಿಟ್ಟು ಬೇರೆ ಬೇರೆ ಎಲೆಕ್ಷನ್ ಅಲ್ಲೂ ಅವರ ಅಭ್ಯರ್ಥಿನ ಗೆಲ್ಸ್ಕೊಟ್ಟಿದ್ರು. ಈಗ ತಮಿಳುನಾಡಲ್ಲಿ ಟಿವಿಕೆ ಪಕ್ಷದ ವಿಜಯ್ ತಳಪತಿ ಅವರು ಇನ್ನೇನು CM ಆಗೇ ಬಿಡ್ತಿದ್ದಾರೆ. ಎಲ್ಲರಿಗೂ ನೀವು ಅಲ್ಲಿ ತಮಿಳುನಾಡು ಜನಗಳು ಅವ್ರು ಸಪೋರ್ಟ್ ಮಾಡ್ದಂಗೆ ನಮ್ಮ ಖುಷಿಪುರದಲ್ಲಿ ನೀವು ನಮ್ಮ ಪಂಚಾಯತಿ ಪರ್ಮಿಷನ್ ವೋಟ್ ಹಾಕಿ ಗೆಲ್ಲಿಸ್ಬೇಕು, ಮರಿಬೇಡ್ರಿ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡ್ರಿ, ಲೈಕ್ ಮಾಡ್ರಿ, ಕಾಮೆಂಟ್ ಮಾಡ್ರಿ. ಹಾಗೇನೆ ಮಲ್ನಾಡ್ ಮಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.